ಸ್ಥಿತಿಯ ತಂದುಕೊಂಡಿದೆ. ಕಾರಣ ಅನೇಕ ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂಥ ಸಮಾಜಕ್ಕೆ ಕಳೆದ ವರ್ಷ ನಾನೇನು ಮಾತು ಕೊಟ್ಟಿದ್ದೆ, ಇದೇ ವೇದಿಕೆ ಮೇಲೆ ಮಾತು ಕೊಟ್ಟಿದ್ದೆ. ಮುಂದಿನ ವರ್ಷ ಸಮಾವೇಶದೊಳಗೆ ಈ ಸಮುದಾಯಕ್ಕರ ಭೂಮಿಯನ್ನು ಮಾಡಿಕೊಡ್ತೀನಿ ಹೇಳುವಂಥ ಮಾತನ್ನು ಏರ್ಪಟ್ಟಿದ್ದೆ. ನಾನು 6 ಕೋಟಿ ರೂಪಾಯಿ ವೆಚ್ಚ ಅಷ್ಟು ದೊಡ್ಡ ಭೂಮಿಯನ್ನು ಪೂಜ್ಯ ಗುರುಗಳ ದಿವ್ಯಾಶೀರ್ವಾದ ಅವರ ಮಂತ್ರಾಕ್ಷತೆ ಮೂಲಕ ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಶತಮಾನಗಳ ಕನಸುಗಳಿರ್ತಕ್ಕಂಥ ಈ ಸಮಾಜಕ್ಕೆ ಎಲ್ಲ ಸಮಾಜದಂತೆ ಸಮಾಜವು ಬದುಕಬೇಕು, ಇವರು ಕೂಡ ತನ್ನದೇ ಆದಂಥ ಆಲಯ ಇರಬೇಕು. ಈ ಸಮಾಜ ಆಶೋತ್ತರವನ್ನು ಹೇಳಿರ್ತಕ್ಕಂಥ ಪರಿಸ್ಥಿತಿ ಸಮಾಜಕ್ಕೆ ಸಿಗಬೇಕು. ಸಮಾಜದ ಯುವಕರ ಕಠಿಣ ಪರಿಶ್ರಮ ಈ ಸಮಾಜದ ಏಳಿಗೆಗಳ ಕಾರಣೀಭೂತ ಆಗಬೇಕು. ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಸಭಾಭವನ, ಜಿಲ್ಲಾ ಮಟ್ಟದ ಸಭಾಭವನ ಕೊಡಬೇಕು ಇಲ್ಲಿ ಅಂತೇಳಿ ಈಗಾಗಲೇ ಮಂತ್ರಿಗಳ ಕಡೆ ಮಾತನಾಡಿದ್ದೇನೆ. ನನಗೆ ಗುರುಗಳ ಪ್ರಭಾವವೂ ಬೇಕಾಗಿದೆ, ಚವ್ಹಾಣ್ ಅವರ ಸಹಕಾರವೂ ಬೇಕಾಗಿದೆ. ನಾವು ನೀವೆಲ್ಲರೂ ಸೇರಿ ಗುರುಗಳ ಪ್ರಭಾವವನ್ನು ಬೀರಿ ಜಿಲ್ಲೆಯಲ್ಲಿ ಗುರುಗಳ ಅತಿ ಹೆಚ್ಚು ಈ ಸಮಾಜದ ಬಂಧುಗಳಿರ್ತಕ್ಕಂಥದ್ದು ಎಲ್ಲ ಕೊಂಡುಕೊಳ್ಳೋದು. ಹಾಗಾಗಿ ಜಿಲ್ಲಾ ಮಟ್ಟದ ಜಯಂತಿಯನ್ನು ಪ್ರತಿ ವರ್ಷ ನಾವು ಮುಂದುವರೆದಲ್ಲೇ ಮಾಡ್ತೀವಿ. 20 ಗುಂಟೆ ಅಷ್ಟು ದೊಡ್ಡ ಜಾಗ ಈ ಸಮಾಜಕ್ಕೆ ಜಿಲ್ಲೆಯಲ್ಲಿ ಮತ್ತೆ ಎಲ್ಲೂ ಇಲ್ಲ. 20 ಗುಂಟೆ ಅಷ್ಟು ದೊಡ್ಡ ಜಾಗವನ್ನು ನಾವು ಮೊದಲೇ ಪ್ರಸ್ತಾಪ ಮಾಡಿದಂತೆ 500 ಕೋಟಿ ರೂಪಾಯಿ ಬೆಲೆ ಮಾಡತಕ್ಕಂಥ ನಗರದ ಮಧ್ಯೆ ಇರ್ತಕ್ಕಂಥ ಪುಣ್ಯ ಭೂಮಿಯನ್ನು ಸೇವಾಲಯದ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆ ಪುಣ್ಯಾತ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಆದರ್ಶ, ಆ ಪುಣ್ಯಾತ್ಮ ಎಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ, ಆ ಪುಣ್ಯಾತ್ಮ ಈ ಎಲ್ಲ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಿಕ್ಸೂಚಿ. ಅದರ ಫಲವಾಗಿ ಈ ಭೂಮಿಯನ್ನು ಇವತ್ತು ಗುರುಗಳ ಮೂಲಕ ಪಾದ ಸಮರ್ಪಣೆ ಮಾಡಿದ್ದೇವೆ. ನನ್ನ ಒಬ್ಬರ ಶಕ್ತಿಯಿಂದ ಇದಾಗಿದೆ ಅಂತ ಅಂದುಕೊಳ್ಳೋದು, ನನ್ನ ಎಲ್ಲ ವೇದಿಕೆಗಳಿರ್ತಕ್ಕಂಥ ಸಹೋದ್ಯೋಗಿಗಳ ಸಹಕಾರ, ಎಲ್ಲದಕ್ಕಿಂತ ಹೆಚ್ಚು ಲಂಬಾಣಿ ಸಮುದಾಯದ ಎಲ್ಲ ಮುಖಂಡರ ಸಹಕಾರ, ಎಲ್ಲ ತಾಯಿಗಳ ಆಶೀರ್ವಾದ ಇವತ್ತು ಭೂಮಿ ಸಿಗೋದಕ್ಕೆ ಸಾಧ್ಯ ಆಗಿದೆ. ಇದು ಸುಲಭದಲ್ಲಿ ಸಿಕ್ಕಿರ್ತಕ್ಕಂಥ ಭೂಮಿ ಅಲ್ಲ. ಅರಣ್ಯ ಇಲಾಖೆ ಅಧಿಕಾರಿ ನಾನು ಅಭಿನಂದಿಸ್ತೇನೆ. ಎಷ್ಟೋ ಕಷ್ಟದ ನಡುವೆ ಈ ಭೂಮಿಯನ್ನು ಅರಣ್ಯ ಇಲಾಖೆ ಕೊಟ್ಟಿದೆ. 2 ಸಮುದಾಯಕ್ಕೆ ಭೂಮಿಯನ್ನು ಕೊಟ್ಟಿದೆ. ಒಂದು ST ಸಮುದಾಯಕ್ಕೆ 20 ಗುಂಟೆ, ಒಂದು ಸೇವಾಲಾಲ್ ಸಮುದಾಯಕ್ಕೆ 20 ಗುಂಟೆ. ಒಂದೇ ಕಡೆ 2 ಸಮುದಾಯಕ್ಕೆ, ಎಷ್ಟೋ ಸಮುದಾಯಕ್ಕೆ 2 ಕೋಟಿ 11 ಕೂಡ ಕೊಟ್ಟು ಕೆಲಸ ಆರಂಭ ಮಾಡ್ತಾ ಇದ್ದೀವಿ. ಈ ಸಮುದಾಯ ಭವನ ಭವಿಷ್ಯದ ಈ ಜನಾಂಗಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಸಮುದಾಯ ಭವನ ಕಟ್ಟಬೇಕು, ಇದೇ ನನ್ನ ಕಲ್ಪನೆ. ಈ ಸಮುದಾಯ ಅನೇಕ ವರ್ಷಗಳಿಂದ ನಾನು ಮೊದಲೇ ಪ್ರಸ್ತಾಪ ಮಾಡಿದಂತೆ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂಥ ಸಮುದಾಯಕ್ಕೆ ಪುಣ್ಯಾತ್ಮ ಗುರುಗಳೇ ಇವತ್ತು ಬಂದು ಈ ಭೂಮಿಗೆ ಮಂತ್ರಾಕ್ಷತೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನಂತೂ ಭಾವಿಸ್ತೀನಿ. ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇರಬೇಕು, ನಮ್ಮ ಹಿಂದೆ ಒಬ್ಬ ಗುರು ಇರಬೇಕು. ಗುರು ಇಲ್ಲದೆ ಹೋದರೆ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದೇ ನಿಮ್ಮ ಸಮುದಾಯಕ್ಕೆ ಅಂತ ಒಬ್ಬ ಶ್ರೇಷ್ಠ ಗುರುಗಳನ್ನು ಸಿಕ್ಕಿದೆ. ಆ ಶ್ರೇಷ್ಠ ಗುರುಗಳ ಆಶೀರ್ವಾದ ಫಲ ನಿಮಗೆ ಮಾತ್ರ ಅನುಭವಿಸಬೇಕಾಗಿದೆ. ಮನುಷ್ಯನ ಜೀವನದಲ್ಲಿ ಇಂದ ಬಸವಣ್ಣವ ಕಾಲದಿಂದ ಹೇಳ್ತಿದ್ದು, ಭೂಮಿನ ಗುಲಾಮನಾಗದ ತನಕ ಅಣ್ಣ ಮುಟ್ಟುತ್ತೆ. ನಮ್ಮ ಜೀವನದಲ್ಲಿ ನಾವು ಮುಕ್ತಿಯನ್ನು ಕಾಣೋ
ನಾವು ಗುರುವಿನ ಗುಲಾಮರಾಗಲೇಬೇಕು, ನಾವು ಗುರುವಿನ ದಾಸರಾಗಲೇಬೇಕು.